ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಈ ಜನ್ಮ ದಿನದಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಶುಭವಾಗಲಿ, ಆಶೀರ್ವಾದ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿ ಒಂದೊಂದು ದೇವರ ವಾಕ್ಯವನ್ನು ಕೇಳುವಂಥ ಪ್ರತಿ ಒಂದೊಂದು ದೇವರ ಮಕ್ಕಳು ಆಶೀರ್ವಾದವನ್ನು ಹೊಂದಲಿ. ದೇವರ ಕೃಪೆ ಎಂಬ ಧರ್ಮದ ಹಸ್ತ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಉನ್ನತವಾದ ಮಹತ್ ಕಾರ್ಯಗಳನ್ನು ನೀವು ಇಡ್ಲಿಕ್ಕಿರುವಂಥ ಇನ್ನು ಮುಂದಿನ ದಿನದಲ್ಲಿ ಹೊಸ ವರ್ಷದಲ್ಲಿ ಏನು ಕಾಲಿಡ್ಲಿಕ್ಕಿದ್ದೀರಾ, ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬೆಳಕಾಗಿದ್ದುಕೊಂಡು ನಿಮ್ಮ ಜೀವಿತವು ಆಶೀರ್ವಾದಕರವಾಗಿರಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ನಾವು ಈ ಜನ್ಮ ದಿನವನ್ನು, ಯೇಸುವಿನ ಜನನ ದಿನವನ್ನು ಇವತ್ತು ನಾವು ಮಾತ್ರ ಅಲ್ಲ ಪ್ರಿಯರೇ, ಇವತ್ತು ಲೋಕದಲ್ಲಿ ಜಾತಿ ಮತ ಭೇದ ಇಲ್ಲದೆ ಇಡೀ ಲೋಕವೆಲ್ಲ ಆಚರಿಸ್ತಾ ಇದೆ. ಯಾಕಂದ್ರೆ ಇಡೀ ಲೋಕಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು, ಲೋಕದ ಜನರಿಗೋಸ್ಕರವಾಗಿ ಬಂದದ್ದು, ಲೋಕದ ಜನರ ಪಾಪ ಶಾಪದಿಂದ ಬಿಡುಗಡೆಗೊಳಿಸಲಿಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು. ಆದುದರಿಂದ ಈ ಸಂತೋಷ ಇಡೀ ಲೋಕ ಇವತ್ತು ಆಚರಿಸ್ತಾ ಇದೆ, ಆಚರಿಸಲೇಬೇಕು. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ಈ ಯೇಸು ಕ್ರಿಸ್ತನ ಜನನ ದಿನದ ಈ ಹಬ್ಬ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಹುಟ್ಟು ಹಬ್ಬವನ್ನು ನಾವು ಯಾವ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವೋ ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯೇಸುವಿನ ಈ ಜನನ ದಿನವನ್ನು, ನಮ್ಮ ಜೀವಿತ ಕಾಲವೆಲ್ಲ ನಮ್ಮನ್ನು ಪಾಪ ಶಾಪದಿಂದ ಆ ಪರಲೋಕ ರಾಜ್ಯವನ್ನು, ನಿರೀಕ್ಷೆ ಇಲ್ಲದಂಥ ಆ ಪದವಿಯನ್ನು ದೇವರಾದ ಕರ್ತನು ಆ ಯೇಸು ಕ್ರಿಸ್ತನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಇಂಥ ಯೇಸುವಿನ ಈ ಜನನ ದಿನವನ್ನು ನಾವು ಸಂತೋಷ ಭರಿತರಾಗಿ ಆತ್ಮದಾಹದಿಂದ ನಮ್ಮ ದೇವರನ್ನು, ನಮ್ಮ ಯೇಸು ಕರ್ತನನ್ನು ನಾವು ಸ್ತುತಿಸಿ ನಾವು ಕೊಂಡಾಡುವ ಪ್ರಿಯರೇ. ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂಥ ಮಾತುಗಳು ದೇವರ ವಾಕ್ಯವಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಸಂಧಿ 21ನೇ ವಚನವನ್ನು ನಾವು ಧ್ಯಾನ ಮಾಡುವ ನಂತರ ಲೂಕ 2ನೇ ಸಂಧಿ 10-11ನೇ ವಚನವನ್ನು ನಾವು ಧ್ಯಾನ ಮಾಡುವ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಈಗ ಲೂಕನು ಬರೆದ ಸುವಾರ್ತೆ 2ನೇ ಸಂಧಿ 10-11 ವಚನವನ್ನು ನಾವು ಧ್ಯಾನ ಮಾಡುವ. ಹೆದರಬೇಡಿರಿ ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರ ವಾಕ್ಯ ಇವತ್ತು ಮತ್ತಾಯನು ಬರೆದ ಸುವಾರ್ತೆ 1ನೇ ಸಂಧಿ 21ನೇ ವಚನ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ ಎಂಬುದಾಗಿ ನೋಡುವುದಾದರೆ, ಅಲ್ಲಿ ಯೇಸು ಸ್ವಾಮಿ ಹುಟ್ಟಿದ ವಿಷಯವನ್ನು ತಿಳಿಯಪಡಿಸುತ್ತದೆ. ಆತನು ಈ ಲೋಕಕ್ಕೆ ಜನನವೆತ್ತಿ ಬಂದಂತ ಉದ್ದೇಶವನ್ನು ತಿಳಿಸ್ತದೆ. ಹಲ್ಲೆಲೂಯಾ. ಒಬ್ಬ ಮಗನನ್ನು ಹಡೆಯೋಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನೆಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ಲೋಕದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟಿದ ಕೂಡಲೇ ಎಷ್ಟೊಂದು ಸಂತೋಷ, ಎಷ್ಟೊಂದು ಸೆಲೆಬ್ರೇಟ್ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ಒಂದು
ಮನೆಗೆ ಒಂದು ಹೊಸ ಪರ್ಸನ್, ಹಲ್ಲೆಲೂಯ, ಆ ಮನೆಗೆ ಇನ್ನೊಂದು ಎಂಟ್ರಿ ಆಯಿತು, ಮನೆಗೆ ಜನ, ಹಲ್ಲೆಲೂಯ. ಅದೇ ರೀತಿ ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನನ್ನ ನಿನ್ನ ಕರ್ತನು ನನ್ನ ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿಯೂ ಮಾತ್ರ ಅಲ್ಲದೆ ನನ್ನ ನಿಮ್ಮ ಕುಟುಂಬ ಜೀವಿತದಲ್ಲಿಯೂ ಆತನು ಸ್ಪೆಷಲ್ ಪರ್ಸನ್ ಆಗಿ ನನ್ನ ನಿಮ್ಮ ಜೀವಿತಕ್ಕೆ ಎಂಟ್ರಿ ಆಗಿದ್ದಾನೆ, ನನ್ನ ನಿಮ್ಮ ಕುಟುಂಬಕ್ಕೆ ಎಂಟ್ರಿ ಆಗಿದ್ದಾನೆ. ಯಾವಾಗ ಯೇಸು ಸ್ವಾಮಿ ನಿಮ್ಮ ಜೀವಿತಕ್ಕೆ, ನಿಮ್ಮ ವೈಯಕ್ತಿಕ ಜೀವಿತಕ್ಕೆ, ನಿಮ್ಮ ಕುಟುಂಬ ಜೀವಿತಕ್ಕೆ ಆತನೇ ಎಂಟ್ರಿ ಆಗ್ತಾನ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ ಪ್ರಿಯರೇ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನಮ್ಮ ಜೀವಿತ ಕತ್ತಲಾದಂಥ ಜೀವಿತದಲ್ಲಿ ನಾವು ಸೈತಾನನ ವಶದಲ್ಲಿ, ನಾವು ಪಾಪದ ಜೀವಿತದಲ್ಲಿ, ಪಾಪ ತುಂಬಿದ ಈ ಲೋಕದಲ್ಲಿ ಜೀವಿಸುತ್ತಿದ್ದಂಥ ವೇಳೆಯಲ್ಲಿ ತಂದೆಯಾದ ದೇವರು ನನ್ನನ್ನು ನಿನ್ನನ್ನು ಸೈತಾನನ ವಶದಿಂದ ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ ನನಗೋಸ್ಕರ ನಿನಗೋಸ್ಕರ ಇಡಲ್ಪಟ್ಟಂತ ಪರಲೋಕ ಆ ಬಿಡಾರದಲ್ಲಿ ನನ್ನನ್ನು ನಿಮ್ಮನ್ನು ಸೇರಿಸಬೇಕೆಂಬುದಾಗಿ ಎಫೆಸ 1:4 ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿ, ಹಲ್ಲೆಲೂಯ, ಕರ್ತನಾಗಿರುವಂತ ಕ್ರಿಸ್ತನೇ. ಇಲ್ಲಿ ಲೂಕ 2:11 ಸ್ಪಷ್ಟವಾಗಿ ನಿಮಗೆ ತಿಳ್ಕೊಳ್ಳಿ, ಆ ಗುರುತು ಕರ್ತನಾಗಿರುವಂತ ಕ್ರಿಸ್ತನು. ಹಾಗಾದರೆ ಲೋಕ ಉಂಟ, ನೀವು ಎಫೆಸ 1:4 ನೀವು ಬೈಬಲನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಈ ವಾಕ್ಯ ಸಂದೇಶವನ್ನು ಕೇಳುವಾಗ ನೀವು ನೋಡಿ, ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯಾದ ದೇವರು ನನ್ನ ನಿಮ್ಮ ವಿಷಯದಲ್ಲಿ ಆಲ್ರೆಡಿ ಆಗಲೇ ಪ್ಲಾನ್ ಆಗಿತ್ತು, ಲೋಕ ಉಂಟಾಗುವುದಕ್ಕಿಂತ ಮುಂಚೆ. ಆದರೆ ಆದಾಮನ ಮೂಲಕವಾಗಿ ಆ ಏದೆನ್ ತೋಟದಲ್ಲಿ ಆದಾಮನ ಮೂಲಕ ಉಂಟಾದಂಥ ಪಾಪ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿಕ್ಕಾಗಲಿಲ್ಲ, ತಂದೆಯಾದ ದೇವರಲ್ಲಿ ನಮ್ಮನ್ನು ಆರಿಸಿಕೊಳ್ಳಿಕ್ಕಾಗಲಿಲ್ಲ. ಯಾಕಂದ್ರೆ ಆ ಪಾಪ ಶಾಪ ಅಡ್ಡಗೋಡೆಯಾಗಿತ್ತು, ಆರಿಸಿಕೊಂಡಿದ್ದ, ಸೇರಿಸಿಕೊಳ್ಳಿಕ್ಕಾಗಲಿಲ್ಲ. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ 1:21 ಹೇಳುವುದು ಒಂದೇ. ಏನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದರು. ಹಲ್ಲೆಲೂಯ. ಪಾಪದಿಂದ ಅಂದರೆ ಈ ಪಾಪ ಎಲ್ಲಿ ಉಂಟಾಯಿತು? ಏದೇನ್ ತೋಟದಲ್ಲಿ ಉಂಟಾದಂಥದ್ದು. ಇವತ್ತು ತಂದೆಯಾದ ದೇವರಿಗೂ ನನಗೂ ನಿಮಗೂ ಅಡ್ಡಗೋಡೆಯಾಗಿ ಈ ಆದಾಮನ ಮೂಲಕ ಉಂಟಾದಂಥ ಈ ಪಾಪ ಅಡ್ಡಗೋಡೆಯಾಗಿತ್ತು. ಇವತ್ತು ತಂದೆಯಾದ ದೇವರಲ್ಲಿ ನನ್ನನ್ನು ನಿಮ್ಮನ್ನು ಸೇರಿಸಿಕೊಳ್ಳಿಕ್ಕಾಗಲಿಲ್ಲ. ಆರಿಸಿಕೊಂಡಿದ್ದ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತನ್ನ ಮಗನ ಕರ್ತನು ಯೇಸು ಕ್ರಿಸ್ತನು ಆಗಲೇ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಇದ್ದಾತನು, ಹೊಸದಾಗಿ ಹುಟ್ಟಿದವನಲ್ಲ. ಆಲ್ರೆಡಿ ಲೋಕದಲ್ಲಿ ಇದ್ದಾತನು ತಂದೆಯ ಮಗನಾಗಿ. ಆ ಮಗನನ್ನು ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಶರೀರಧಾರಿಯಾಗಿ ಬರಬೇಕಾದ್ರೆ ಒಂದು ಹೆಣ್ಣಿನ ಗರ್ಭದೊಳಗೆ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವ ಜನರೇ, ಅದಕ್ಕೋಸ್ಕರವಾಗಿ ಇವತ್ತು ಆತನು ಶರೀರಧಾರಿಯಾಗಿ ಆತನು ಈ ಲೋಕದಲ್ಲಿ ಹುಟ್ಟಿ ಬಂದದ್ದು ಅದು ನನಗೋಸ್ಕರ, ನಿಮಗೋಸ್ಕರ. ಯಾಕಂದ್ರೆ ತಂದೆಯಾದ ದೇವರ ಚಿತ್ತ ಆ ಉದ್ದೇಶವಾಗಿತ್ತು. ಆತನು ಹುಟ್ಟಿದ್ದು ನಾನು ನೀವು ಈ ಲೋಕದಲ್ಲಿ ಆ ಪಾಪದ ಜೀವಿತದಲ್ಲಿ ಸೈತಾನನು ಯಾವ ರೀತಿಗೆ ನಮ್ಮನ್ನು ಆ ಪಾಪದ ಜೀವಿತದಲ್ಲಿ ನರಕ ಯಾತನೆ ಪಡಿಸ್ತಿದ್ದಾನೋ ಆ ನರಕ ಯಾತನೆಯಿಂದ ಬಿಡಿಸುವುದಕ್ಕೋಸ್ಕರವಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. ಲೂಕ 2:10 ಹೇಳ್ತದೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷನುಂಟು ಮಾಡುವ ಶುಭ ಸಮಾಚಾರ. ಹಲ್ಲೆಲೂಯ. ದಾವೀದನ ಊರಿನಲ್ಲಿ ದಾವೀದನ ವಂಶದಲ್ಲಿ ಹುಟ್ಟಿ, ಹಲ್ಲೆಲೂಯ. ಇವತ್ತು ದಾವೀದನ ಊರಿನಲ್ಲಿ ಹುಟ್ಟಿದಂತ, ದಾವೀದನ ವಂಶದಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನನ್ನು ಇವತ್ತು ನಾನು ನೀವು ಅಂಗೀಕಾರ ಮಾಡಿರುವುದರಿಂದ ನಾವು ಕೂಡ ದಾವೀದನ ವಂಶಕ್ಕೆ, ನಾವು ಅಬ್ರಹಾಮನ ಸಂತತಿಗೆ ನಾವು ಸೇರಿಕೊಂಡವರಾಗಿದ್ದೇವೆ ಪ್ರಿಯರೇ.
ಇದು ಇವತ್ತಿನ ದಿನದಲ್ಲಿ ಲೋಕ ಯಾವ ರೀತಿ ಸಂತೋಷ ಪಡ್ತದೆ ಅದು ನಮಗೆ ಗೊತ್ತಿಲ್ಲ. ಇವತ್ತು ಯೇಸುವಿನ ಜನನ ದಿನದ ಈ ಹಬ್ಬವನ್ನು ನಾನು ನೀವು ವೈಯಕ್ತಿಕವಾಗಿ, ನಾವು ಕುಟುಂಬವಾಗಿ ನಾವು ಯಾವ ರೀತಿಗೆ ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಲೋಕಕ್ಕೆ ನಾವು ಯೇಸು ಕ್ರಿಸ್ತನ ಜನನದ ಈ ಸಂತೋಷವನ್ನು ನಾನು ನೀವು ಕೊಡ್ತಾ ಇದ್ದೀವ? ಇಲ್ಲ, ಆ ಸಂತೋಷವನ್ನು ವೈಯಕ್ತಿಕವಾಗಿ ನಾನು ಸ್ವಾರ್ಥದ ಜೀವಿತದಲ್ಲಿ ಅದನ್ನು ನಾವಾಗಿ ಅನುಭವಿಸ್ತಿದ್ದೇವ? ಯೇಸು ಹುಟ್ಟಿದ್ದನ್ನು ಇವತ್ತು ನಾನು ನೀವು ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲ, ನಿಸ್ವಾರ್ಥವಾಗಿ ಈ ಲೋಕಕ್ಕೆ ನಾನು ನೀವು ಕೊಡಲ್ಪಡಬೇಕಾದದ್ದು. ಇವತ್ತು ಯೇಸು ಕ್ರಿಸ್ತನು ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಆತನು ಬೆಳಕಾಗಿದ್ದುಕೊಂಡು ತಂದೆಯಾದ ದೇವರ ಚಿತ್ತ ಉದ್ದೇಶವನ್ನು ಮಗನು ಯಾವ ರೀತಿ ನೆರವೇರಿಸಿದಾನೋ ಅದೇ ರೀತಿಯಾಗಿ ಇವತ್ತು ಈ ಲೋಕದಲ್ಲಿ ನನಗೂ ನಿನಗೂ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಇಟ್ಟಿರುವಂತ ಆತನ ಚಿತ್ತ ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಇಟ್ಟಿದ್ದಾನೆ. ಇವತ್ತು ಈ ಬೆಳಕನ್ನು, ಈ ಮಹಿಮೆಯನ್ನು ನಾವು ಎಷ್ಟಾಗಿ ಯಾವ ರೀತಿಯಾಗಿ ನಾವು ಸಂತೋಷ ಪಡ್ತಿದ್ದೀವಿ? ಲೋಕ ಸಂಬಂಧವಾದ ಸಂತೋಷವ ಅಲ್ಲ, ಆತ್ಮ ಸಂಬಂಧವಾದ ಸಂತೋಷವ? ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಕರ್ತನು ನಮ್ಮ ಜೊತೆಯಾಗಿದ್ದಾನೆ ಪ್ರಿಯರೇ. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೆಂಬುದಾಗಿ ಕ್ರಿಸ್ತನ ಆಲ್ರೆಡಿ ಎಫೆಸ 1ನೇ ಸಂಧಿ 4ನೇ ವಚನ ಹೇಳುವುದು ಅದನ್ನೇ. ಯೇಸು ಕ್ರಿಸ್ತನು ಆಲ್ರೆಡಿ ಕ್ರಿಸ್ತನಾಗಿ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯಾದ ದೇವರೊಂದಿಗೆ ಇದ್ದ ಆತನು ಯೇಸು ಕ್ರಿಸ್ತನೆಂಬ ಹೆಸರಿನಲ್ಲಿ, ಆ ಹೆಸರು ಯೇಸು ಎಂಬ ಹೆಸರಿನ ಅರ್ಥ ತನ್ನ ಜನರನ್ನು, ಅಂದರೆ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ತಂದೆಯಾದ ದೇವರು ತನ್ನ ಮಗನಾದ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದ. ಅದಕ್ಕೋಸ್ಕರ ಸೇರಿಸಿಕೊಳ್ಳುವುದಕ್ಕೋಸ್ಕರ ಈ ಅಡ್ಡ ಕೋಡಿ ಆಗಿರುವಂತ ಸೈತಾನನು ಆ ಏದೆನ್ ತೋಟದಲ್ಲಿ ಉಂಟಾದಂತ ಪಾಪ ಶಾಪದ ಗೋಡೆಯನ್ನು ಮುರಿದು ಹಾಕುವುದಕ್ಕೋಸ್ಕರವಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ತಂದೆಯಾದ ದೇವರು ತನ್ನ ಚಿತ್ತ ಉದ್ದೇಶವನ್ನು ತನ್ನ ಮಗನಾದ ಕ್ರಿಸ್ತನಲ್ಲಿ ಅಂದ್ರೆ ಸೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನನಗೋಸ್ಕರ ನಿಮಗೋಸ್ಕರ ಲೋಕ ರಕ್ಷಕನಂದ್ರೆ ಸೇವಿಯರ್, ಕಾಪಾಡುವಾತನು, ಬಿಡಿಸುವಾತನು. ಯಾರಿಂದ ಬಿಡಿಸ್ತಾನೆ? ವೈರಿಯಾದ ಸೈತಾನನಿಂದ. ಹಾಲೆಲೂಯಾ. ಇವತ್ತು ಪ್ರಿಯರೇ, ಈ ಸಂತೋಷಕರವಾದ ದಿನ, ಸಂತೋಷಕರವಾದ ಈ ಸುದ್ದಿಯನ್ನು ಇವತ್ತು ನಾವು ಪ್ರತಿಯೊಂದು ಜನರಿಗೆ ನಾವು ಹಂಚಬೇಕು. ಇವತ್ತು ಪ್ರಿಯ ದೇವ ಜನರೇ, ಇಂದಿನ ಈ ವಾಕ್ಯವನ್ನು ಕೇಳುವಂತ ನೀವು ನಿಮ್ಮ ಜೀವಿತದಲ್ಲಿ ನೀವು ಭಯಪಡಬೇಡಿ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಇದ್ದಂತ ಎಲ್ಲ ಶಾಪ ಪಾಪದ ನೊಗಗಳನ್ನು ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ಆ ಶಿಲುಬೆಯಲ್ಲಿ ಫುಲ್ಫಿಲ್ ಮಾಡಿ ಆಗಿದೆ. ಇವತ್ತು ಕ್ರಿಸ್ತನಲ್ಲಿ ತಂದೆಯಾದ ದೇವರಿಗೆ ಆ ವಿಧೇಯತ್ವದ ಮೂಲಕವಾಗಿ ಇವತ್ತು ನನ್ನನ್ನಾಗಲಿ ನಿಮ್ಮನ್ನು ಸೇರಿಸಿಕೊಳ್ಳುವಂತೆ ಯೇಸು ಕ್ರಿಸ್ತನೆಂಬ ಮಾರ್ಗವಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆ ಮಾರ್ಗವಾಗಿರುವಂತ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಸತ್ಯ ವಾಕ್ಯದ ಮೂಲಕವಾಗಿ ನಿಮ್ಮ ಜೀವಿತಕ್ಕೆ ಆತನು ಜೀವವಾಗಿಯೂ ಕೂಡ ಆತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಲೋಕದಲ್ಲಿ ಇವತ್ತು ಲೋಕ ಯಾವ ರೀತಿಯಾಗಿ ಯೇಸುವಿನ ಜನನದ ದಿನವನ್ನು ಆಚರಿಸ್ತದೋ ಗೊತ್ತಿಲ್ಲ. ಎಲ್ಲ ಕಡೆಗಳಲ್ಲಿ ಲೈಟ್ಸ್ಗಳು, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ನಾನಾ ಬಗೆಯ ತರತರದ ಉಪಹಾರಗಳು, ಊಟ. ಇವತ್ತು ಇದರಲ್ಲೇ ಎಂಜಾಯ್ಮೆಂಟ್ ಮಾತ್ರವ? ಇವತ್ತು ಒಂದು ದಿವಸಕ್ಕೆ ಮಾತ್ರ ಈ ಹಬ್ಬ ಸೀಮಿತವಾಗಿದೆಯಾ? ಈ ಒಂದು ದಿನ ಮಾತ್ರ ನಾವು ಸಪ್ರೇಟ್ ಆಗಿ ನಾವು ಇಡ್ತೇವ? ಈ ದಿನ ಮಾತ್ರ ನಮ್ಮ ಜೀವಿತದಲ್ಲಿ ಸಂತೋಷಕರ ಅಲ್ಲ ರೀ. ನಮ್ಮ ಸಂತೋಷವನ್ನು ಸೈತಾನನು ಕದ್ದುಕೊಂಡಿದ್ದ, ನಮ್ಮ ಸುಖವನ್ನು ಕದ್ದುಕೊಂಡಿದ್ದ, ನಮ್ಮ ಆರೋಗ್ಯವನ್ನು ಕದ್ದುಕೊಂಡಿದ್ದ, ನಮ್ಮ ನೆಮ್ಮದಿಯನ್ನು ಕದ್ದುಕೊಂಡಿದ್ದ, ನಮ್ಮ ಸಮಾಧಾನವನ್ನು ಕದ್ದುಕೊಂಡಿದ್ದ. ಇದೆಲ್ಲವನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಇವತ್ತಿನ ದಿನದಲ್ಲಿ ನನಗೋಸ್ಕರ ನಿನಗೋಸ್ಕರ ರಕ್ಷಕನಾಗಿ, ಅಂದರೆ ಬಿಡುಗಡೆ ನಾಯಕನಾಗಿ
ನನ್ನನ್ನು ನಿನ್ನನ್ನು ಸೈತಾನ ವಶದಿಂದ ಕಾಪಾಡುವುದಕ್ಕೋಸ್ಕರವಾಗಿ ಈ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ, ಹಲ್ಲೆಲೂಯಾ, 51ನೇ ಸಂಗೀತವನ್ನು ನಾವು ಒಂದು ಚರಣವನ್ನು ಮಾತ್ರ ನಾವು ಹಾಡುವ. ಮಹಾ ಸಂತೋಷವೇ ಕೊಂಡಾಡಿರೆಲ್ಲರೇ ನಮ್ಮ ಹೃದಯಾನಂದ ಈ ಹೊತ್ತು ಹುಟ್ಟ್ಯಾದೆ. ಸುಜ್ಞಾನ ಸೂರ್ಯ ಬಂದ ಸಮಸ್ತ ಲೋಕಕ್ಕೆ ಪ್ರಿಯ ಯೇಸುವೇ ನಿತ್ಯ ವಂದನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿತ್ಯ ವಂದನೆ ಅಂತೆ, ಹಲ್ಲೆಲೂಯಾ. ಅಂದ್ರೆ ನಿತ್ಯವೂ ನೀವು ಸ್ತೋತ್ರವನ್ನು ಸಲ್ಲಿಸಬೇಕು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಆತನು ಗೋದಲಿಯಲ್ಲಿ ಹುಟ್ಟಲಿಲ್ಲ, ಇವತ್ತು ನಿಮ್ಮ ಹೃದಯದಲ್ಲಿ ಹುಟ್ಟಿದ್ದಾನೆ ಪ್ರಿಯರೇ. ಮಹಾ ಸಂತೋಷವೇ ಕೊಂಡಾಡಿರೆಲ್ಲರೇ ನಮ್ಮ ಹೃದಯನಿಂದ ಈ ಹೊತ್ತು ಹುಟ್ಟಿಯದೆ. ಹಲ್ಲೆಲೂಯಾ. ಇವತ್ತು ನಾವು ಈ ಸಂಗೀತವನ್ನು ನಾವು ಹಾಡ್ತಿದ್ದೇವೆ. ಇದು ಒಂದು ಒಳ್ಳೆ ರೆವಲ್ಯೂಷನ್ ಆಗಿದೆ. ಈ ಸತ್ಯವನ್ನು ಪ್ರಿಯ ದೇವ ಜನರೇ, ನೀವು ಇದನ್ನು ತಿಳ್ಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಸೈತಾನನು ಏನನ್ನು ಕದ್ದುಕೊಂಡಿದ್ದಾನ, ಏನನ್ನು ಹಾಳು ಮಾಡಿದ್ದಾನ, ಏನನ್ನು ಕೊಯ್ದಿದ್ದಾನ, ಎಲ್ಲವನ್ನು ಇವತ್ತಿನ ದಿನದಲ್ಲಿ ನಿಮ್ಮ ಹೃದಯದಲ್ಲಿ ಹುಟ್ಟಿದಂತಹ ಯೇಸು ಎಲ್ಲವನ್ನು ತೆಗೆದುಹಾಕ್ತಾನೆ. ಸೈತಾನನು ಏನು ಕದ್ದುಕೊಂಡಿದ್ದಾನ ಅದನ್ನು ತೆಗೆದುಹಾಕಿ 2ರಷ್ಟು ನಿಮಗೆ ಆಶೀರ್ವಾದವನ್ನು ಆತನು ಕೊಡುವನಾಗಿದ್ದಾನೆ. ಒಂದು ವೇಳೆ ನೀವು ತಿಳ್ಕೊಳ್ಬೋದು, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನೆಂಬುದಾಗಿ. ಎಲ್ಲಿ ಆ ಅವಮಾನಗಳು ನಿಮ್ಗೆ ಆಗಿದೆ, ಆ ಸ್ಥಳದಲ್ಲಿ 2ರಷ್ಟು ಮಾನ ಬರುವಾಗಿ ಇವತ್ತಿನ ದಿನದಲ್ಲಿ ನಿಮ್ಮ ಹೃದಯದಲ್ಲಿ ಹುಟ್ಟಿದಂತ ಆ ರಕ್ಷಕನು ನಿಮ್ಮ ಜೀವಿತದಲ್ಲಿ ಆ 2ರಷ್ಟು ಆ ಬ್ಲೆಸ್ಸಿಂಗ್, ಎಲ್ಲಿ ಮಾನ ಹೋಗಿದ 2ರಷ್ಟು ಮಾನ ಅದೇ ಸ್ಥಳದಲ್ಲಿ ನಿಮಗೆ ಬರುವಂತೆ ದೇವರಾದ ಕರ್ತನು ನಡೆಸಲಿಕ್ಕಿದ್ದಾನೆ. ಪ್ರಿಯ ದೇವ ಜನರೇ, ಸುಜ್ಞಾನ ಸೂರ್ಯ ಬಂದ ಸಮಸ್ತ ಲೋಕಕ್ಕೆ. ಹಲ್ಲೆಲೂಯಾ. ಸುಜ್ಞಾನ ಅಂದ್ರೆ ಸರ್ವಜ್ಞಾನಿಯಾಗಿರುವಂತ ಆ ಸೂರ್ಯನಿಗಿಂತಲೂ ಆ ಬೆಳಕನ್ನು ನೋಡ್ಲಿಕ್ಕೆ ಆಗಲ್ಲ. ಅಂತ ಬೆಳಕು ಇವತ್ತು ನಿಮ್ಮ ಜೀವಿತದಲ್ಲಿ ಬಂದಿದೆ ಪ್ರಿಯರೇ. ಪ್ರಿಯ ಯೇಸುವೆ ನಿತ್ಯ ವಂದನೆ. ಇಂಥ ಬೆಳಕನ್ನು, ಕತ್ತಲೆಯಾದ ಜೀವಿತದ ಇದ್ದಂಥ ನಿಮ್ಮನ್ನು ಸೂರ್ಯನ ಬೆಳಕಿಗಿಂತಲೂ ಅತಿಯಾದ ಆ ಮಹಿಮೆಯುಳ್ಳ ಬೆಳಕು ಇವತ್ತು ನಿಮ್ಮನ್ನು ಆವರಿಸಿಕೊಂಡಿದೆ. ಆ ಪರಲೋಕದ ಬೆಳಕು ಇವತ್ತು ನಿಮ್ಮನ್ನು ನಡೆಸ್ತಾ ಇದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಿತ್ಯ ವಂದನೆ. ಈ ಲೋಕದಲ್ಲಿ ಮಾತ್ರ ಅಲ್ಲ, ಆ ಪರಲೋಕದಲ್ಲಿ ದೇವದೂತ ಗಣ ಸೈನ್ಯಗಳ ಮಧ್ಯದಲ್ಲಿ ಕೂಡ ನೀವು ನನಗೋಸ್ಕರ ನಿಮಗೋಸ್ಕರ ಈ ಲೋಕಕ್ಕೆ ಜನಿಸಿ ಬಂದಂತ ಅದೇ ಯೇಸುವನ್ನು ಪರಿಶುದ್ಧನು 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 ಎಂಬುದಾಗಿ ಸ್ತೋತ್ರವನ್ನು ಸಲ್ಲಿಸುವರಾಗಿದೆ. ನಿತ್ಯ ಕಾಲಕ್ಕೂ ಈ ಲೋಕದಲ್ಲಿ ಮಾತ್ರ ಅಲ್ಲದೆ ಆ ಲೋಕದಲ್ಲಿ ಎಷ್ಟೊಂದು ಭಾಗ್ಯ. ಹಲ್ಲೆಲೂಯಾ. ಈ ಲೋಕದಲ್ಲಿ ಹುಟ್ಟಿದಂಥ ಮನುಷ್ಯನು ಒಂದು ದಿವಸ ಈ ಲೋಕವನ್ನು ಗತಿಸಿ ಹೋಗಲೇಬೇಕು. ಆದರೆ ನಿನ್ನ ಜೀವಿತದಲ್ಲಿ ಜನಿಸಿದಂಥ ಯೇಸು ನಾವು ಆತ್ಮ ಸಂಬಂಧವಾಗಿ ನಿತ್ಯ ಕಾಲಕ್ಕೂ ಕ್ರಿಸ್ತನೊಂದಿಗೆ ನಾವು ಆ ಪರಲೋಕ ರಾಜ್ಯದಲ್ಲಿ ಕೂಡ ಜೀವಿಸಲಿಕ್ಕಿದ್ದೇವೆ. ಆ ಬೆಳಕು ಲೋಕದ ಬೆಳಕಲ್ಲ, ಆ ಪರಲೋಕದ ಬೆಳಕೆ ಇವತ್ತು ನಿನ್ನ ಜೀವಿತದಲ್ಲಿ ಹುಟ್ಟಿದೆ ಪ್ರಿಯರೇ. ನಿನ್ನ ಜೀವಿತ ಅದು ಜಯಭರಿತವಾದ ಜೀವಿತವಾಗಿರಬೇಕು, ಸೇವೆಕರವಾದ ಜೀವಿತವಾಗಿರಬೇಕು, ಸುವಾರ್ತೆಕರವಾದ ಜೀವಿತವಾಗಿರಬೇಕು ಎಂಬುದಾಗಿ ಇವತ್ತು ಆ ಜೀವಿತವನ್ನು ಇವತ್ತು ದೇವರಾದ ಕರ್ತನು ನನಗೂ ನಿಮಗೂ ಕೊಟ್ಟಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಶರೀರಧಾರಿಯಾಗಿ ಗೋದಲಿಯಲ್ಲೇ ಹುಟ್ಟಿದ, ತನ್ನನ್ನು ಬಲಿದು ಮಾಡಿಕೊಂಡು ಎಲ್ಲಿಯೂ ಕೂಡ ಸ್ಥಳ ಇಲ್ಲ. ಇವತ್ತು ನಿನ್ನ ಹೃದಯ ಎಂಬ ಸ್ಥಳದಲ್ಲಿ, ನಿನ್ನ ಹೃದಯ ಎಂಬ ಆಲಯದಲ್ಲಿ, ನಿನ್ನ ಹೃದಯ ಎಂಬ ಮನೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಇದೇ ಸಂತೋಷಕರವಾದ ಜೀವಿತ, ಇದೇ ಶುಭ ಸಂದೇಶ.
ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷ. ಸೈತಾನನು ಭಯದ ವಾತಾವರಣದಲ್ಲಿ, ಭಯದಲ್ಲಿ ಜನರನ್ನು ರೋಗದಲ್ಲಿ, ಕಷ್ಟದಲ್ಲಿ, ಹಿಂಸೆಯಲ್ಲಿ, ವೇದನೆಯಲ್ಲಿ, ಅವಮಾನಗಳಲ್ಲಿ, ನಿಂದೆಗಳಲ್ಲಿ, ನಿರಾಶೆಯಲ್ಲಿ, ನಿರುತ್ಸಾಹದಲ್ಲಿ ತುಂಬಿಸಿಬಿಟ್ಟಿದ. ಹೆದರಬೇಡಿ, ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ಯೇಸು ಸ್ವಾಮಿ ಅದೆಲ್ಲದರಿಂದ ಬಿಡಿಸುವುದಕ್ಕೋಸ್ಕರವಾಗಿ ಇವತ್ತು ನನ್ನ ನಿಮ್ಮ ಜೀವಿತಕ್ಕೆ ಪರಲೋಕದ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಶರೀರಧಾರಿಯಾಗಿ ಹುಟ್ಟಿದ್ದಾನೆ. ಇವತ್ತು ನನ್ನ ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಿದ್ದಾನೆ. ಈ ದಿನ, ಈ ಕ್ಷಣ ಅದು ನನ್ನ ನಿನ್ನ ಕರ್ತನಿಗೆ ನಾವು ಒಪ್ಪಿಸಿಕೊಡುವ. ನನ್ನ ನಿಮ್ಮ ಜೀವಿತ ಶುಭಕರವಾಗಿ, ಶುಭ ಸಂದೇಶಕರವಾಗಿ, ಸಂತೋಷಕರವಾಗಿ, ಸಮಾಧಾನಕರವಾಗಿ ಎಲ್ಲದಲ್ಲಿ ದೇವರ ಆತ್ಮನು ನನ್ನನ್ನು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ಕ್ರಿಸ್ಮಸ್, ಕ್ರೈಸ್ಟ್ ಮಾಸ್, ಹಲ್ಲೆಲೂಯಾ, ಕ್ರಿಸ್ತನನ್ನು, ನಮಗೋಸ್ಕರ ಜನಿಸಿದಂಥ ಯೇಸುವನ್ನು ನಮ್ಮ ಹೃದಯಪೂರ್ವಕವಾಗಿ ನಾವು ಆರಾಧಿಸುತ್ತಾ, ಈ ದಿನದಲ್ಲಿ ಮಾತ್ರವಲ್ಲದೆ ನಮ್ಮ ಜೀವಿತದ ಪ್ರತಿಯೊಂದೊಂದು ದಿನದಲ್ಲಿ ಆತನಿಗೆ ನಿತ್ಯ ನಿತ್ಯ ವಂದನೆ ಅಂದರೆ ಸ್ತೋತ್ರವನ್ನು ಸಲ್ಲಿಸುವಂಥ. ವಂದನೆ ಅಂದರೆ ದೇವರಿಗೆ ಹೃದಯಪೂರ್ವಕವಾದ ಸ್ತೋತ್ರವನ್ನು ಸಲ್ಲಿಸುವಂಥದ್ದು. ಈ ಕೃಪೆ ಅವಕಾಶವನ್ನು, ಈ ಕೃಪೆ ಭಾಗ್ಯವನ್ನು ನನ್ನ ನಿನ್ನ ಕರ್ತನು ನನಗೂ ನಿಮಗೆ ಕೊಟ್ಟಿದ್ದಾನೆ. ಪ್ರಿಯ ದೇವಜನರೇ, ಈ ಕ್ರಿಸ್ಮಸ್ ಹಬ್ಬ, ಯೇಸು ಕ್ರಿಸ್ತನು ಹುಟ್ಟಿದಂಥ ಈ ದಿನ ನಿಮಗೂ, ನಿಮ್ಮ ವೈಯಕ್ತಿಕ ಜೀವಿತಕ್ಕೂ, ನಿಮ್ಮ ಕುಟುಂಬ ಜೀವಿತಕ್ಕೂ ದೇವರಾದ ಕರ್ತನು ಹೇರಳವಾದ ಘನ ಮಾನ ಮಹಿಮೆಯ ಆಶೀರ್ವಾದದಿಂದ ನಿಮ್ಮನ್ನು ತುಂಬಿಸಿ ನಡೆಸಲಿ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.